ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬ್ರಿಟನ್ ಸಹಾಯ ಮಾಡದೇ ಇದ್ದಿದ್ರೆ ಇಂದು ಅಮೆರಿಕನ್ನರು ಫ್ರೆಂಚ್ ಅನ್ನ ಮಾತನಾಡ್ತಾ ಇದ್ರು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಬ್ರಿಟನ್ ಕಿಂಗ್ ಚಾರ್ಲ್ಸ್ III ಅವರು ತಿರುಗೇಟನ್ನ ನೀಡಿದ್ದಾರೆ. ಏಪ್ರಿಲ್ 28ರಂದು ಶ್ವೇತಭವನದಲ್ಲಿ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು. ಈ ಔತಣಕೂಟದಲ್ಲಿ ಬ್ರಿಟನ್ನಿನ ಕಿಂಗ್ ಚಾರ್ಲ್ಸ್ III ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಫ್ರೆಂಚ್ ಭಾಷೆಗೆ ಸಂಬಂಧಿಸಿದ ಒಂದು ಸ್ವಾರಸ್ಯಕರವಾದಂಥ ಪ್ರಸಂಗ ಅನ್ನೋದು ನಡೆಯಿತು. ಔತಣಕೂಟದ ಭಾಷಣದ ವೇಳೆ ಕಿಂಗ್ ಚಾರ್ಲ್ಸ್ ಅವರು ಟ್ರಂಪ್ಗೆ ಹಾಸ್ಯ ರೀತಿಯಲ್ಲೇ, ನೀವು ಹೇಳಿದಂತೆ ಅಮೆರಿಕ ಇಲ್ದಲೇ ಇದ್ದಿದ್ರೆ ಯುರೋಪು ಜರ್ಮನನ್ನು ಮಾತನಾಡ್ತಾ ಇತ್ತು, ಆದರೆ ಬ್ರಿಟನ್ ಸಹಾಯ ಮಾಡದೇ ಇದ್ದಿದ್ರೆ ಇಂದು ಅಮೆರಿಕನ್ನರು ಫ್ರೆಂಚನ್ನು ಮಾತನಾಡ್ತಾ ಇದ್ರು ಅಂತ ಹೇಳಿ ಕಾಲೆಳೆದಿದ್ದಾರೆ. ವೈಟ್ ಹೌಸ್ ಈಸ್ಟ್ ವಿಂಗ್ ಪುನರ್ ನಿರ್ಮಾಣದ ವಿಷಯದಲ್ಲಿ ಕೂಡ ಚಾರ್ಲ್ಸ್ ಟ್ರಂಪ್ ಅವರನ್ನು ಲಘುವಾಗಿ ಟೀಕಿಸಿದ್ದಾರೆ. 1814ರಲ್ಲಿ ನಾವು ಬ್ರಿಟಿಷರು ವೈಟ್ ಹೌಸನ್ನು ಸುಟ್ಟಾಕಿದ ಘಟನೆ ಕೂಡ ಒಂದು ರೀತಿ ರಿಯಲ್ ಎಸ್ಟೇಟ್ ಅಭಿವೃದ್ಧಿಯೇ ಅಂತ ಹೇಳಿ ವ್ಯಂಗ್ಯ ಮಾಡಿದ್ದಾರೆ. ಅದೇ ವೇಳೆ 1773ರ ಬೋಸ್ಟನ್ ಟೀ ಪಾರ್ಟಿ ಘಟನೆಯನ್ನು ಕೂಡ ಉಲ್ಲೇಖಿಸಿ ಈ ಭೋಜನ ಅದಕ್ಕಿಂತ ಉತ್ತಮವಾಗಿದೆ ಅಂತ ಹೇಳಿ ಚಾರ್ಲ್ಸ್ ಹಾಸ್ಯ ಚಟಾಕಿಯನ್ನು ಹಾರಿಸಿದ್ದಾರೆ. ಟ್ರಂಪ್ ಅವರು ಈ ಹಿಂದೆ ಅಮೆರಿಕದ ಸಹಾಯ ಇಲ್ಲದೆ ಇದ್ದಿದ್ರೆ ಯುರೋಪ್ ರಾಷ್ಟ್ರಗಳು ಇಂದು ಜರ್ಮನನ್ನ ಮಾತನಾಡ್ತಾ ಇದ್ವು ಅಂತ ಹೇಳಿದ್ರು. ಇದಕ್ಕೆ ಪ್ರತಿಯಾಗಿ ಚಾರ್ಲ್ಸ್ ಅವರು ಹಾಸ್ಯಮಯ ತಿರುಗೇಟನ್ನ ನೀಡಿದ್ದಾರೆ. ಅಮೆರಿಕದ ಸ್ವಾತಂತ್ರ್ಯದ 250ನೇ ವರ್ಷಾಚರಣೆಯ ಅಂಗವಾಗಿ ಕಿಂಗ್ ಚಾರ್ಲ್ಸ್ ಹಾಗೆ ಕ್ವೀನ್ ಕ್ಯಾಮಿಲ್ಲಾ ಅವರು ಏಪ್ರಿಲ್ 27ರಿಂದ 30ರವರೆಗೆ ಅಮೆರಿಕಕ್ಕೆ ಅಧಿಕೃತ ಭೇಟಿಯನ್ನ ನೀಡಿದ್ದಾರೆ. ಈ ಕಾರ್ಯಕ್ರಮದ ವಾತಾವರಣ ಸ್ನೇಹಪೂರ್ಣವಾಗಿದ್ದರೂ ಅದರ ಹಿಂದೆ ರಾಜಕೀಯ ಸಂದೇಶಗಳು ಅಡಗಿದ್ದಾವೆ. ಬ್ರಿಟನ್ ಹಾಗೆ ಅಮೆರಿಕದ ನಡುವಿನ ಸ್ಪೆಷಲ್ ರಿಲೇಷನ್ಶಿಪ್ ಎಂಬ ನಿಕಟ ಸಂಬಂಧವನ್ನು ಒತ್ತಿ ಹೇಳೋದಕ್ಕೆ ಎರಡೂ ನಾಯಕರು ಪ್ರಯತ್ನಿಸ್ತಾ ಇದ್ದಾರೆ. ಇತ್ತೀಚೆಗೆ ಇರಾನ್ ಸಂಬಂಧಿತ ವಿಷಯಗಳಲ್ಲಿ ಉಂಟಾದಂತಹ ಉದ್ವಿಗ್ನತೆ ನಡುವೆ ಈ ಭೋಜನಕೂಟವು ದ್ವಿಪಕ್ಷೀಯ ಬಾಂಧವ್ಯವನ್ನು ಬಲಪಡಿಸುವ ವೇದಿಕೆಯಾಗಿತ್ತು. ಟ್ರಂಪ್ ತಮ್ಮ ಮಾತಿನಲ್ಲಿ ಚಾರ್ಲ್ಸ್ ಅವರನ್ನು ಮೆಚ್ಚಿಕೊಂಡು ಅದ್ಭುತ ಭಾಷಣ ಮಾಡಿದ್ದಕ್ಕಾಗಿ ಚಾರ್ಲ್ಸ್ ಅವರನ್ನು ನಾನು ಅಭಿನಂದಿಸಲು ಬಯಸುತ್ತೇನೆ ಅಂತ ಹೇಳಿ ತಮ್ಮ ನಾಯಕರನ್ನ ಕೂಡ ನಿಲ್ಲಿಸಿ ಚಪ್ಪಾಳೆ ತಟ್ಟುವಂತೆ ಮಾಡಿದರು. ಇದೇ ಸಂದರ್ಭದಲ್ಲಿ ಚಾರ್ಲ್ಸ್ ನೀಡಿದ ಉಡುಗೊರೆಗೂ ವಿಶೇಷ ಅರ್ಥವಿತ್ತು. ದ್ವಿತೀಯ ವಿಶ್ವಯುದ್ಧದ ಸಮಯದಲ್ಲಿ ನಿರ್ಮಿಸಲಾದ ಬ್ರಿಟಿಷ್ ಸಬ್ಮೆರಿನ್ HMS ಟ್ರಂಪ್ನ ಗಂಟೆಯನ್ನು ಅವರು ಟ್ರಂಪ್ ಅವರಿಗೆ ನೀಡಿದ್ದಾರೆ. ಉಡುಗೊರೆ ನೀಡಿದ ಕಿಂಗ್ ಚಾರ್ಲ್ಸ್ ಅವರು ಅಧ್ಯಕ್ಷ ಟ್ರಂಪ್ಗೆ, ನಿಮಗೆ ನಮ್ಮ ಅಗತ್ಯವಾದಾಗಲೆಲ್ಲ ನಮ್ಮನ್ನು ಸಂಪರ್ಕಿಸಲು ಈ ಗಂಟೆ ಬಾರಿಸಿ, ಜಸ್ಟ್ ಗಿವ್ ಅಸ್ ಎ ರಿಂಗ್ ಅಂತ ಹೇಳಿದ್ದಾರೆ. ಒಟ್ಟಾರೆ ಈ ಭೋಜನಕೂಟವು ರಾಜತಾಂತ್ರಿಕತೆಯ ಜೊತೆಗೆ ಹಾಸ್ಯ, ಇತಿಹಾಸ ಹಾಗೆ ರಾಜಕೀಯ ಸಂದೇಶಗಳ ಸಮನ್ವಯವಾಗಿದೆ ಅಂತ ಹೇಳಿ ಕಾಣಿಸಿಕೊಂಡಿದೆ. ಚಾರ್ಲ್ಸ್ ಅವರ ಮಾತುಗಳು ಕೇವಲ ನಗುವಿಗೆ ಕಾರಣವಾಗದಲೇ ಬ್ರಿಟನ್ ಅಮೆರಿಕ ಸಂಬಂಧದ ಆಳವನ್ನು ನೆನಪಿಸುವುದರ ಜೊತೆಗೆ ಹಳೆಯ ಇತಿಹಾಸವನ್ನು ಹೊಸ ರೀತಿಯಲ್ಲಿ ಪ್ರಸ್ತುತಪಡಿಸಿದವೆ.